ಫಕೀರ್ ಅಂತ ಅವ್ರು ನಂದ್ಯಾ ಇಲ್ಲ ನಿಮ್ಮ ಮಾವನಂದ್ಯಪ್ಪ ಇಬ್ರಿಗೆ ಸೇರ್ಸಂತೇನು ಅದಕ್ಕೆ ನೋಡು ಅದಕ್ಕೆ ಭಾಳ ನೋವಾಗ್ಬಿಡ್ತೈತಿ ಇಲ್ಲಿ ಮಾಮ ನೀನ್ ನೋವು ಮಾಡ್ಕೋಬೇಡ ಹಂಗನ್ ಬಡ್ಕಾವೇರಿ ಮಾಮ ನೀ ಇಲ್ಲದಿ ಕಾವೇರಿ ಅಲ್ಲಪ್ಪ ನೆಗಾಕತ್ತಾನವ ನಾವಿನ್ನು ಎಷ್ಟು ದಿನ ಅಂತ ನಮ್ದು ಈ ಬಾಯಿ ಮಾಮ ಎಲ್ಲದಕ್ಕೂ ಒಂದು ಟೈಮ್ ಇರ್ತದೆ ಯಾವಾಗ ಬರುತ್ತೆ ಆ ಕಾಲ ಕೂಡಿ ಬರ್ಲಿ ಮದ್ವೆ ಆಗೋನು ಕಾವೇರಿ ಎಷ್ಟು ದಿನ ಅಂತ ಈ ನಮ್ಮ ಬಾಳೆವು ಬೇಗ ಮದುವೆ ಆಗಿ 2 ಮಕ್ಕಳಿಗೆ ತಂದೆಯಾಗ ಯೋಗ ನಮ್ಮ ರುದ್ರೇಶ್ವರ ಯಾವಾಗ ಕಳಿಸ್ತೇನೋ ಯಪ್ಪ ಮೊದಲು ಹೊಟ್ಟಿಗೆ ತಿಂದು ಈ ಕಡೆ ಬಗ್ಗೆ 2 ಮಕ್ಕಳ ತಂದೆ ಕಳ್ತೀನಿ ಅಲ್ಲಿ ಇವನು ಒಂದು ಯಾಸಿಗೆ ನಾಯಿ ತಗೊಂಡು ಹಾಕ್ತಾನ ಮಾತು 2 ಮಕ್ಕಳು ತಂದೆ ಅಂತೇನೆ ಮಗ ಹಾಕ್ತೀನಿ ಓ ಯಪ್ಪ ನಮ್ಮಪ್ಪರು ಹೊತ್ತತ್ತ ನಾವು ಹಾಕಿನಪ್ಪ ಮನೆಗೆ ಕಾವೇರಿ ನಾನು ಎಷ್ಟು ದಿನ ಅಂತ ತಡ್ಕೊಳ್ಳಿ ಯಪ್ಪ ನೀವಾದ್ರಿ ಇವಳು ವಯಸ್ಸಿನ ಹುಡುಗ ಓ ಯಪ್ಪ ಎಷ್ಟು ದಿನ ಅಂತ ತಡ್ಕೊಳ್ಳಿ ಯಪ್ಪ ಯಾರು ಇಲ್ಲಪ್ಪ ಇಲ್ಲಿ ಮುಂದೆ ದಿನ ರಾತ್ರಿ ಹ್ಞೂ ಯಪ್ಪ ನಿದ್ದೆನೆ ಬರ್ತಾ ಇಲ್ಲ ಕಾವೇರಿ ಯಾಕೆಪ್ಪ ದಿನ ರಾತ್ರಿ ನಿದ್ದೆನೆ ಬರ್ತಾ ಇಲ್ಲ ಹೌದಾ ಯಪ್ಪ ನಾ ಹೋಗ್ತೀನಪ್ಪ ನಮ್ಮ ಬರ್ತಾನ ಯಾಕೆಪ್ಪ ಕಾವೇರಿ ದಿನ ರಾತ್ರಿ ಶಿವರಾತ್ರಿ ಆದಂಗಾಗೈತಿ ದಿನ ರಾತ್ರಿ ನವರಾತ್ರಿ ಆದಂಗಾಗೈತಿ ದಿನ ರಾತ್ರಿ ಕತ್ತರಾತ್ರಿ ಆದಂಗಾಗೈತಿ ಯೌವನದ ಸವಿ ಯೌವನದಾಗ ಪಡಿಬೇಕು ಕಾವೇರಿ ಯೌವನದಾಗ ಪಡಿಬೇಕು ಮುದೇರಾದ್ಮೇಲೆ ಪ್ರೈಸಪ್ಪ ಕಾವೇರಿ ಬಾರಳೆ ಬಾರಳಿಲಿ ಅಲ್ಲಲೇ ಕಗ್ಗ ಬಾರಳೆ ನನ್ನ ಲವ್ವರ್ನ ಕಣ್ಣಿಡ್ತೀಯನಲೆ ಲವ್ ಮಾಡ್ತೀಯನಲೆ ಬಾರಳಿ ಇಲ್ಲಿಗೆ ನಾನಾಗಿ ನೋಡ್ಬಿಡ ಬಾರಳೆ ಪ್ರಾಣೇಶ ಇಷ್ಟೊತ್ತೆಲ್ಲ ಮಾಡಿದ್ದೆಲ್ಲ ಕನಸು ಕಾಣದೆ ಲೇ ಜಗ್ಗ H2 ಫಿಲ್ಮ್ನಾಗ ಉಪೇಂದ್ರಗೂ ಜಗಳ ಪ್ರಭುದೇವ್ಗೂ ಜಗಳ ನಾನು ನನ್ನ ಮಗಳನ್ನ ಮದುವೆ ಆಗೋಣಂದ್ರ ನೀನೊಬ್ಬ ಅಡ್ಡಾಗಿ ಏನಲೇ ಕಗ್ಗ ಅಲ್ಲಲೇ ಜಗ್ಗ ಅಲ್ಲೋ ಪ್ರಾಣೇಶ ಏನು ಮಾಡ್ಲೋ ಪ್ರಾಣೇಶ ಯಾರನ್ನು ಪ್ರೀತಿಸಿಲ್ಲ ಈ ಜಗದೀಶ ಜಗ್ಗ ನನಗೇನು ಕಿವಿಯ ಊಡಕತ್ತೀರಳೆ ನಾನೇನು ಕಿವಿಯ ಊಟೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂದ್ಕೊಂಡಿರಳೆ ಜಗತ್ತಿಗೆ ಗೊತ್ತಾಗಲ್ಲ ಅಂದ್ಕೊಂಡು ಕಾವೇರಿನ ಬಿಟ್ಟು ಈಗ ಬೆಂಗಳೂರು ಹೋಗಪ್ಪ ಇಲ್ಲೆಲ್ಲೆಲ್ಲ ಕಂಡಿಗಂದ್ರ ಮತ್ತೆ ನಾನೇ ಕರ್ಕೊಂಡು ಸೀದಾ ಬೆಂಗಳೂರು ಬಿಟ್ಟು ಬರ್ತೀನಿ ನೋಡು ಅಲ್ಲೋ ಪ್ರಾಣೇಶ ಅಪ್ಲಿಕೇಶನ್ ಹಾಕಿದವರಿಗೆಲ್ಲ ಕೆಲಸ ಸಿಗುತ್ತೇನ್ರಿ ಏ ಪ್ರಾಣೇಶ ಅವರವರ ಪ್ರಯತ್ನ ಅವರವರ ಮಾಡಬೇಕು ನನ್ನ ಪ್ರಯತ್ನ ನಾನು ಮಾಡ್ತೀನಿ ನಿನ್ನ ಪ್ರಯತ್ನ ನೀನು ಮಾಡು ಕಾವೇರಿ ಯಾರಿಗೆ ಸಿಗ್ತಾಳ ನೋಡ್ತೀನಿ ಬರ್ತೀನಿ ಪ್ರಾಣೇಶ ಬಿಡ 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 ನನ್ನೇನು ಸಗ್ಗರ ಮಾಡ್ಗೇನಲೆ ಪಂಚಗೀರಿಗೆ ಜಾಣಲೆ ಪಂಚಗೀರಿಗೆ ಜಾಣ ಈ ಪ್ರಾಣೇಶ ಈ ಮಂಗಿನ ಮಗ ಹೆಂಗ್ ಮಾತಾಡ್ತಾ ನೋಡ್ರಿ ಈ ಮಂಗಿನ ಮಗ ಹೆಂಗ್ ಮಾತಾಡ್ತಾ ನೋಡ್ರಿ ಲೇ ಜಗ್ಗ ನಾನು ಲೇ ಜಗ್ಗ
ಕಾವೇರಿ ನನ್ನ ಕೈಗೆ ಸಿಗದು, ನನ್ನ ಕೈಗೆ. ನೀನು ಹಾಕಿದ ಅಪ್ಲಿಕೇಶನ್ ಎಂದೋ ಬೆಂಕಿ ಹಚ್ಚಿರಲೇ, ಎಂದೋ ಬೆಂಕಿ ಹಚ್ಚಿರಿ. ಲೇ ಜಗ್ಗ, ಈ ಆಡಳಿತದ ಆರ್ಭಟ ಎಂಬ ನಾಟಕದಲ್ಲಿ ಈ ಜಗದೀಶಿಗ ಮತ್ತು ಪ್ರಾಣೇಶಿಗ ಜಗಳನಲ್ಲಿ ನೀನಾ ನೋಡೇ ಬಿಡನು. ನನ್ನ ಶಾರದಾ ನನ್ನಿಂದ ದೂರವಾಗಿ 1 ವರ್ಷವಾಯಿತು. ಅವಳಂತೂ ಸೋತು ಬರಲಿಲ್ಲ. ಅದಕ್ಕೆ ನಾನೇ ಸೋತು ಕರೆದುಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಒಡೆದ ಸಂಸಾರ ಸರಿಯಾಗಬೇಕೆಂದರೆ ಇಬ್ಬರಲ್ಲಿ ಒಬ್ಬರು ಸೋಲಲೇಬೇಕು. ಇಲ್ಲಿ ಸೋಲು ಗೆಲುವಿಗಿಂತ ಸಂಸಾರ ಉಳಿಸಿಕೊಳ್ಳುವುದು ಅತಿ ಮುಖ್ಯವಾಗಿದೆ. ಬಹಳ ಚಿಂತೆ ಮಾಡುವ ನಮ್ಮ ಮಾವನವರ ಚಿಂತೆಗಳಲ್ಲಿ ಇದು ಒಂದು ದೊಡ್ಡ ಚಿಂತೆ ಆಗಿದೆ. ಎಲ್ಲರಿಗೋಸ್ಕರ ನಾನೇ ಸೋತು ನನ್ನ ಶಾರದನನ್ನ ಕರೆದುಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಒಬ್ಬ ಪ್ರೆಸ್ ರಿಪೋರ್ಟರ್ ಆಗಿ ನಾನು ತೆಗೆದುಕೊಂಡ ನಿರ್ಧಾರ ಸರಿ ಇದೆಯೋ ತಪ್ಪಿದೆಯೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಸಂಸಾರವನ್ನು ಉಳಿಸಿಕೊಳ್ಳಲು, ನಮ್ಮ ಮಾವನವರನ್ನ ಕಾಪಾಡಿಕೊಳ್ಳಲು ನಾನು ನನ್ನ ಶಾರದನ್ನ ಕರೆದುಕೊಂಡು ಬರೋದಕ್ಕೆ ಹೋಗಲೇಬೇಕು. ಅಯ್ಯೋ ದೇವ್ರೆ, ಇದೇನು ನಿಜಾನೋ ಸುಳ್ಳು? ಏನ್ರ ಯಜಮಾನ್ರಲ್ಲಿಗೆ ಹೋಗ್ತಾ ಇರುವ ಹಾಗಿದೆಯಲ್ಲ? ಇದು ಕನಸಲ್ರಿ, ನಿಮ್ಮ ಪ್ರೀತಿಯ ಮಡದಿ ಶಾರದಾ ಬಂದಿದ್ದಾಳೆ. ಏನು ಶಾರದಾಗೆ 1 ವರ್ಷ ಆದ ಮೇಲೆ ನನ್ನ ನೆನಪು? ನಿಮ್ಮನ್ನು ಬಿಟ್ಟು ಎಷ್ಟು ದಿನ ಅಂತ ಹೀಗೆ ಇರೋದು ಹೇಳಿ? ನೋಡಿ, ನನ್ನ ತಪ್ಪಿನ ಅರಿವು ನನಗೆ ಆಗಿದೆ. ನನ್ನ ಹಠವು ಸಹ ನಾನು ಬಿಟ್ಟಿದ್ದೇನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಆಯ್ತು ಶಾರದಾ, ನೀನು ತಪ್ಪು ಮಾಡಿದನ್ನ ಸರಿ ಮಾಡಿಕೊಂಡು ತಿದ್ದುಕೊಂಡು ಬಂದೆಯಲ್ಲ, ಅಷ್ಟು ಸಾಕು ನನಗೆ. ಅದಕ್ಕಿಂತ ಇನ್ನೇನು ಬೇಕಾಗಿದೆ? ನೀವು ಮೊದಲನೇ ಹಾಗೆ ನನ್ನ ಪ್ರೀತಿಸ್ತೀರ ತಾನೆ? ಮೊದಲಿಂತೆ ಯಾಕೆ ಶಾರದಾ? ಅದಕ್ಕಿಂತ ಒಂದು ವರ್ಷದಿಂದ ದೂರವಾಗಿದೆಯಾ? ಅದಕ್ಕಿಂತ ಜಾಸ್ತಿನೇ ಪ್ರೀತಿಸ್ತೀನಿ. ಸ್ವಲ್ಪ ಹತ್ತಿರ ಬರಬಾರ್ದಾ? ನೀವೇನು ಸುಮ್ಮನೆ ಇರೋದಿಲ್ವಾ? ಬಾ ಶಾರದಾ, ಇಲ್ಲಿ ಹತ್ತಿರದಲ್ಲಿ. ಆಯ್ತು.
ಕಾಲೇಜಿಗೆ ಹೋಗಿದ್ದಾಳೆ, ಇನ್ನೇನು ಬರವತ್ತು ಶಾರದಾ. ನೋಡ್ರಿ, ಗೀತಾ ಅಂತ ತಂಗಿಯನ್ನು ಪಡೆಯಬೇಕಾದ್ರೆ ನೀವು ಪುಣ್ಯ ಮಾಡಿದ್ರು, ಅಥವಾ ನಿಮ್ಮಂತ ಅಣ್ಣನನ್ನು ಪಡೆಯಬೇಕಾದ್ರೆ ಅವಳು ಪುಣ್ಯ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ನಿಮ್ಮಿಬ್ಬರನ್ನು ಪಡೆದಿದ್ದೇನಲ್ಲ, ನಾನೇ ಪುಣ್ಯವಂತಳು. ಹೌದು ಗೀತಾ, ಹೌದು ಶಾರದಾ. ನನ್ನ ತಂಗಿ ಗೀತಾ ಅದೆಷ್ಟು ನೋವು ಅನುಭವಿಸಿದ್ದಾಳೋ ಏನೋ, ನಾವಿಬ್ಬರು ದೂರಾಗಿನಿಂದ ಅದೆಷ್ಟು ಚಿಂತೆ ಮಾಡಿದ್ದಾಳೋ ಏನೋ, ಅವಳು ಅದೆಷ್ಟು ದೇವರಿಗೆ ನಾವಿಬ್ಬರು ಒಂದಾಗಿರ್ಲಿ ಅಂತ ಕೈ ಮುಗಿದ್ದಾಳೋ ಏನೋ, ಅಂತ ತಂಗಿಯನ್ನು ಪಡೆಯೋದಕ್ಕೆ ನಾನು ಕೂಡ ಪುಣ್ಯ ಮಾಡಿದ್ದೀನಿ ಶಾರದಾ. ನಿಜ ರೀ, ನಮ್ಮ ತಂದೆಯ ಕೊರಗು ನಿಮ್ಮ ತಂಗಿಯ ಕೊರಗು ತುಂಬನೇ ಆಗಿದೆ. ಈಗ ನಾವಿಬ್ರು ಒಂದಾಗಿದ್ದೇವಲ್ಲ, ಇನ್ನು ಅವರ ಚಿಂತೆಯನ್ನು ಬಿಟ್ಬಿಡ್ಬೇಕು, ಅವರಿಬ್ಬರನ್ನು ಸಂತೋಷದಿಂದ ನೋಡ್ಬೇಕು ರೀ. ಹೌದು ಶಾರದಾ. ಈಗ ಮಾವನವರ ಆರೋಗ್ಯ ಹೇಗಿದೆ? ಪರವಾಗಿಲ್ಲ, ಈಗ ಸ್ವಲ್ಪ ಚೆನ್ನಾಗಿದ್ದಾರೆ. ಹೌದಾ? ಮಾವನವರು ರೈತರ ಬಗ್ಗೆ ಇಟ್ಟಿರುವ ಕಾಳಜಿ ಅಷ್ಟಿಷ್ಟಲ್ಲ, ಬರೀ ರೈತರ ಬಗ್ಗೆಯೇ ಚಿಂತಿಸುತ್ತಾರೆ, ಬರೀ ರೈತರ ಬಗ್ಗೆಯೇ ಕೊರಗುತ್ತಾರೆ. ರೈತರ ಉದ್ಧಾರವಾಗಲಿಲ್ಲ ಎಂಬ ಕೊರಗು ಮಾವನವರನ್ನು ಸದಾ ಕಾಡುತ್ತಿದೆ ಶಾರದಾ. ಈ ಬಾರಿ ಮಳೆ ಇಲ್ಲ, ಬೆಳೆ ಇಲ್ಲ, ಬೆಲೆ ಇಲ್ಲ. ಬೆಲೆ ಇದ್ದರೂ ಅದು ರೈತರ ಕೈ ಸೇರುವಂತಿಲ್ಲ. ಅದರಲ್ಲೂ ಈ ಬಾರಿ ಕಾಲುವೆಗೆ ನೀರಿಲ್ಲ. ಈ ಜಿಲ್ಲೆಯ ಪ್ರಭಾವಿ ನಾಯಕರೆನಿಸಿಕೊಂಡ ಆ ಶಂಕರ್ ಪಾಟೀಲ್ ಮತ್ತು ತ್ಯಾಗರಾಜು ನಿಜವಾಗಲು ಅಪ್ಪಂದಿರಿಗೆ ಹುಟ್ಟಿಲ್ಲ, ಕಚಡ ಬಿಟ್ಟಿಲ್ಲ. ಹೌದು ರೀ, ಅವರು ನಿಯತ್ತಾಗಿ ತಮ್ಮ ತಂದೆಗೆ ಹುಟ್ಟಿದ್ದೇ ಆಗಿದ್ರೆ ಇಂಥ ಹೇಸಿಗೆ ತಿನ್ನುವ ಕೆಲಸ ಮಾಡುತ್ತಿರ್ಲಿಲ್ಲ. ಆದ್ರೆ ಏನ್ ಮಾಡ್ಬೇಕು, ನಮ್ಮಂತ ಜನರೇ ಅಂತ ಕಾಮಿಷ್ಟ ನಾಯಿಗಳನ್ನು ಆರಿಸಿ 5 ವರ್ಷ ಈ ನಮ್ಮ ರಾಜಕೀಯನ್ನು ಅಂತ ಪಾಪಿಷ್ಟರ ಕೈಗಳಲ್ಲಿ ಕೊಟ್ಟಿದ್ದೀರಿ. ಅಂತೂ ಅತ್ತಿಗೆ ಆಗಮನವಾಯ್ತು. ನಮ್ಮ ಅಣ್ಣನ ಮನಸ್ಸಲ್ಲಿರುವ ನೋವು ಕೂಡ ದೂರ ಆಯ್ತು. ಯಾವಾಗ ಬಂದೆ ಅತ್ತಿಗೆ? ಈಗ ತಾನೇ ಬಂದೆ ಗೀತಾ, ಬಂದು ಅರ್ಧ ಗಂಟೆ ಆಯ್ತು ಅಷ್ಟೇ. ಮಳೆ ಬರ್ತಾ ಇದೆ ಅತ್ತಿಗೆ. ನಿನ್ನ ಅತ್ತಿಗೆ ಈಗ ತಾನೇ ಬಂದಿದ್ದಾಳೆ. ನೀನ್ ಏನಾದರೂ ನಿನ್ ಕೈಯಿಂದ ಒಳ್ಳೆ ಅಡಿಗೆ ಮಾಡಮ್ಮ, ಎಲ್ಲರೂ ಸೇರಿ ಊಟ ಮಾಡಿದ್ರಾಯ್ತು. ಆಯ್ತಣ್ಣ, ನಾನು ಹೋಗಿ ಒಳ್ಳೆ ಅಡಿಗೆನೇ ಮಾಡುತ್ತೇನೆ. ಗೀತಾ, ಜಯಸಿಂಹ ಅವರು ದಾರಿಯಲ್ಲಿ ಕಂಡಿದ್ರು, ನಿನ್ನ ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳಮ್ಮ? ನೋಡಣ್ಣ, ಇದು ನೀವು ಇಷ್ಟಪಟ್ಟ ಮದುವೆ, ನೀವ್ ಯಾವಾಗ ಇಡ್ತೀರೋ ನಿಮ್ ಇಷ್ಟ. ಯಾಕೆ ಗೀತಾ, ನಿನಗೆ ಈ ಮದ್ವೆ ಇಷ್ಟ ಇಲ್ವಾ? ಏನಿಲ್ಲ ಶಾರದಾ, ಕಳೆದ 3 ತಿಂಗಳ ಹಿಂದೆ ಸುರೇಶ್ ಮತ್ತು ಗೀತಾ ಇಬ್ಬರು ಪ್ರೀತಿಸ್ತಾ ಇದ್ರು. ಈ ವಿಷಯ ನನಗೆ ಗೊತ್ತಿಲ್ಲದೆ ನಾನು ಜಯಸಿಂಹಗೆ ನನ್ನ ತಂಗಿಯನ್ನು ಕೊಡ್ತೀನಂತ ಮಾತು ಕೊಟ್ಟಿದ್ದೆ. ಹಂಗಾಗಿ ಈ ಗೀತಾ ಮಾಡಿದ ಪ್ರೀತಿ ಕಳೆದೋಯ್ತೆಂಬ ನೋವಿನಿದ್ದಲ್ಲಿದ್ದಾಳದಷ್ಟೇ. ನೋಡ್ರಿ, ಪ್ರೀತಿ ಮಾಡಿದವರನ್ನು ಅಗಲಿಸುವುದಂದ್ರೆ ಮಹಾ ದೊಡ್ಡ ತಪ್ಪು ರೀ. ಅಷ್ಟೇ ಅಲ್ಲ, ಈ ನಿಮ್ಮ ತಂಗಿ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನೀವು ಒಂದು ಸಾರಿ ಮಾತು ಕೊಟ್ಟಿದ್ದೀರಂತ ಈ ರೀತಿ ಮಾತಾಡೋದು ಸಹ ತಪ್ಪಾಗುತ್ತದೆ. ಯಾಕಂದ್ರೆ ನಿನ್ನ ತಂಗಿ ಚೆನ್ನಾಗಿರ್ಬೇಕು ಅಂದ್ರೆ ಅವಳು ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಮಾಡ್ಬೇಕು. ಇಲ್ಲ ಅಂದ್ರೆ ನೀವೇ ನಿಮ್ಮ ಕೈಯಾರೆ ನಿಮ್ಮ ತಂಗಿಯ ಜೀವನಕ್ಕೆ ಬೆಂಕಿ ಹಚ್ಚಿದಂತಾಗುತ್ತೀರಿ. ಶಬಾಷ್ ಶಾರದಾ, ಶಬಾಷ್. ನೀನು ಚೆನ್ನಾಗಿ ಯೋಚನೆ ಮಾಡಿದ್ದೀಯ. ತಂದೆ ತಾಯಿಯನ್ನು ಕಳೆದುಕೊಂಡ ನಾನು ನನ್ನ ತಂಗಿ ಗೀತನನ್ನು ಮುದ್ದಾಗಿ ಸಾಕಿದ್ದೇನೆ. ಅವಳ ಸಂತೋಷನೇ ನನ್ನ ಸಂತೋಷ. ಅದಕ್ಕಾಗಿಯೇ ಜಯಸಿಂಹ ಅವರಿಗೆ ನನ್ನ ತಂಗಿಯನ್ನು ಕೊಡೋಕ್ಕಾಗೋದಿಲ್ಲ. ನಾನು ಸುರೇಶ್ ಜೊತೆನೇ ಗೀತಾ ಮದುವೆ ಮಾಡ್ತೀನಂತ ಮತ್ತೆ ಬದಲಿಸಿದ್ದೇನೆ. ಗೀತಾ, ಈಗ ಕ್ಷಮಿಸಣ್ಣ, ನಿನ್ನ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳ್ಳಿ ಹೋದಣ್ಣ. ಈಗ ನನಗೆ ತುಂಬಾ ಸಂತೋಷವಾಯ್ತು ಅಣ್ಣ. ಗೀತಾ, ಎಲ್ಲ ನಾನು ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರೋದು. ತಂದೆ ತಾಯಿಯನ್ನು ಕಳೆದುಕೊಂಡ ನಾನು ನಿನ್ನನ್ನು ಅತ್ಯಂತ ಮುದ್ದಾಗಿ ಸಾಕಿದ್ದೇನೆ. ಅಂಥದ್ರಲ್ಲಿ ನಿನ್ನನ್ನು ಕಷ್ಟದ ಸುಳಿಯಲ್ಲಿ ಸಿಲುಕಿಸ್ತೀನಾ? ನಿನ್ನ ಸಂತೋಷನೇ ನನ್ನ ಸಂತೋಷ. ಗೀತಾ, ನೀನು ಒಳಗಡೆ ಹೋಗಿ ಒಳ್ಳೇದೊಂದು ಅಡಿಗೆ ಮಾಡು, ನಾನು ನಿಮ್ಮ ಅತ್ತಿಗೆ ಎಲ್ಲ ಸೇರಿ ಊಟ ಮಾಡೋಣ. ಆಯ್ತಣ್ಣ, ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಹೋಗಿ ಅಡಿಗೆ ಮಾಡ್ತೀನಿ. ಅಣ್ಣ, ಮಳೆ ತುಂಬಾ ಬರ್ತಾ ಇದ್ದ, ಬೇಗನೆ ನಮ್ಮನೆ ಮದ್ವೆ ಮಾಡಿಬಿಡಣ್ಣ. ಆಯ್ತಮ್ಮ, ನನಗೂ ಅದೇ ಬೇಕಾಗಿದೆ, ಮಾಡೋಣ. ಇದೇ ಸಿ ನನಗೆ ಸುರೇಶ್ನ ಕರ್ಸ್ಬಿಡಣ್ಣ. ಸುರೇಶನ್ ಬಾದಾಮಿ ಕರ್ಕೊಂಡು ಹೋಗ್ತೇನಮ್ಮ. ಇಲ್ರಿ, ಇಲ್ಲ ನಿಮ್ ಇದ್ರ ಬಿಟ್ಟು ಗಂಗಾವತ್ಯಾಗ ನಿಮ್ಮ ಊರ್ ಹತ್ತುವಾಗ ದೊಡ್ಡ ಕಿನಾಲ್ ಇದೆ, ಅದ್ರ ಹಾಕೋಕ್ಕಿವಿ. ಶಾರದಾ, ನಡಿ ಒಳಗೋಗೋಣ. ಯಾಕ್ರಿ?
ಒಂದು ವರ್ಷ ಆದ್ಮೇಲೆ ಬಂದಿದೀಯಾ ಅಷ್ಟು ಅರ್ಥ ಆಗಲ್ಲ ನಿನ್ಗೆ, ಅದನ್ನ ಬೇರೆ ಬಿಡಿಸಿ ಹೇಳ್ಬೇಕಾ? ಪ್ರಕಾಶ್, ನಿನ್ನ ತಂಗಿಯನ್ನು ಕೊಡದ ಮಾಡಿದ ಮೋಸಕ್ಕೆ ನಾನು ಮಾಡಲೇಬೇಕು ವೈರಿಗಳ ಜೊತೆ ಒಡನಾಟ. ಇನ್ನು ನಿಲ್ಲಲಾರದು ಇವರ ಆಡಳಿತದ ಆರ್ಭಟ. ಈ ಸಿಂಹ ಬಿಟ್ಟಾಯ್ತು ನಿನ್ನ ಹೋರಾಟ. ಇನ್ನು ಮುಂದೆ ಇವರು ಆಡಿಸಿದ್ದೆ ಆಟ, ಕಲಿಸಿದ್ದೆ ಪಾಠ. ಇಂದಿಗೆ ಕಾನೂನಿಗೆ ತಲೆಬಾಗಿ ಶರಣಾಯ್ತು. ಪ್ರಕಾಶ್, ನೀನು ಮಾಡಿದ ಮೋಸಕ್ಕೆ ಸಹಿಸಿಕೊಳ್ಳಲಾಗದೆ ಈಗಲೇ ಈ ಜಯಸಿಂಹನ ವೈರಿ ಆ ಪ್ರಕಾಶ್, ಆಪ್ತ ಸ್ನೇಹಿತರು ಈ ಶಂಕರ್ ಪಾಟೀಲ್ ತ್ಯಾಗರಾಜ್. ಪ್ರಕಾಶ್, ನೀನು ಮಾಡಿದ ಮೋಸಕ್ಕೆ ಏನು ತೀರಿಸಿಕೊಳ್ಳಲೇಬೇಕು ಈ ಜಯಸಿಂಹ. ಸೀತಾ, ನಿನ್ನ ಬಾಳಿಗೆ ತಪ್ಪಿದ್ದಲ್ಲ ಅನಾಹುತ. ಥ್ಯಾಂಕ್ ಯು ಜಯಸಿಂಹ, ಥ್ಯಾಂಕ್ ಯು. ನೀನು ನಮ್ಮ ಜೊತೆ ಸೇರಿದ್ದಕ್ಕೆ ಐ ಆಮ್ ಫುಲ್ಲಿ ಹ್ಯಾಪಿ. ಜಯಸಿಂಹ, ಬಹುದಿನದ ನಮ್ಮ ಆಸೆ ಇಂದು ನೆರವೇರಿದೆ. ನೀನು ನಮ್ಮ ಜೊತೆ ಸೇರಿದ್ದಕ್ಕೆ ನಮಗೆ ತುಂಬಾ ಸಂತೋಷವಾಗ್ತಾ ಇದೆ. ಅದಕ್ಕೋಸ್ಕರ ನಾನು ನಿಮಗೆ ಪಾರ್ಟಿ ಕೊಡ್ತಾ ಇದ್ದೀನಿ, ಎಂಜಾಯ್ ಮಾಡಿ. ಇನ್ನೊಂದು ಆಗ್ಬಿಡ, ಸಾಂಗ್ ಆಗ್ಬಿಡ, ತಾಳಿ ಕಟ್ಬಿಡ, ಸಾಂಗ್
Venkatesh here. Hey guys, this is DSP. ಅಂದು ತಪ್ಪಿಸಿಕೊಂಡ ಮಾತ್ರಕ್ಕೆ ನಿನ್ನ ಬಿಡಲಾರೆ. ಇಂದಾದರೂ ನಿನ್ನ ಅತ್ಯಾಚಾರ ಮಾಡಲೇಬೇಕು ಈ ತ್ಯಾಗರಾಜ್. ಅಂದು ನಿನ್ನ ಕಾಪಾಡಿದ ಜಯಸಿಂಹ ಇಂದು ನಾನು ಎಂಜಲು ಸಾಕುವ ನಾಯಿ. ಅಂದರೆ ಈಗ ಜಯಸಿಂಹ ನನ್ನ ಸೊತ್ತು. ನಿನಗೆ ಸತ್ಯದಲ್ಲಿ ಆಪತ್ತು. ನಮ್ಮ ಸೇಡು ನಿನ್ನ ಜೀವನಕ್ಕೆ ನೇರ ಸುಡುಗಾಡು. ಹೇಗಿದೆ ಈ ಖಳನಾಯಕನ ಏರ್ಪಾಡು? ಪ್ರಕಾಶ್, ಶಿವಪ್ಪ, ನಿಮ್ಮ ಹಳೆಯ ಮಾವನ ಹೋರಾಟಗಳು ನಡೆಯಲಾರದು ಈ ಪ್ರಭಾವಿ ಶಕ್ತಿಗಳ ಮುಂದೆ. ಈ ಜಯಸಿಂಹನಿಲ್ಲದ ನಿಮ್ಮ ಹೋರಾಟ ಅಲ್ಲಿಲ್ಲದ ಹಾವು ಕಚ್ಚಿದಂತೆ. ಮುಗಿಯಿತು ನಿಮ್ಮ ಆಟ, ಮತ್ತಷ್ಟು ಶುರುವಾಯಿತು ನಮ್ಮ ಆರ್ಭಟ. ಜಯಸಿಂಹ, ಹೇಗಾದರೂ ಮಾಡಿ ಆ ಪ್ರಕಾಶನನ್ನು ಜೈಲಿಗೆ ಸೇರಿಸಬೇಕಲ್ಲ. ಉಪಾಯ ಮಾಡು ಜಯಸಿಂಹ, ಒಂದು ಉಪಾಯ ಮಾಡು. ತ್ಯಾಗರಾಜ್, ನನಗಿಂತ ಹೆಚ್ಚು ಐಡಿಯಾಗಳು ನಿನಗೆ ಗೊತ್ತಿದೆಯಲ್ಲ, ನೀನೇ ಏನಾದರೂ ಐಡಿಯಾ ಮಾಡು. ಇಲ್ಲ ಜಯಸಿಂಹ, ಇಲ್ಲ, ನೀನೇ ಉಪಾಯ ಮಾಡು. ಒಂದೇ ಏಟಿಗೆ ಎರಡಕ್ಕಿ ಬೀಳುವ ಕೆಲಸ. ಒಂದು ಪ್ರಕಾಶ್, ಮತ್ತೊಂದು ಶಾರದ. ಪ್ರಕಾಶನನ್ನು ಕಳೆದುಕೊಂಡು ಗೀತ ಸಾಯಬೇಕು. ಇನ್ನೊಂದು ಕಡೆ ಆ ಶಾರದವನ್ನು ಕಳೆದುಕೊಂಡು ಶಿವಪ್ಪ ಸ್ಮಶಾನ ಸೇರಬೇಕು. ನಾವು ಅದನ್ನು ನೋಡಿ ಸಂತೋಷ ಪಡಬೇಕು. ತ್ಯಾಗರಾಜ್, ಹಾಗಾದರೆ ಇದಕ್ಕೆ ತಕ್ಕ ಐಡಿಯಾ ನನ್ನ ಹತ್ರ ಇದೆ. ಅದೇನು ಜಯಸಿಂಹ ಅಂತ ಬ್ರಿಲಿಯಂಟ್ ಐಡಿಯಾ? ನಾನು ಒಂದು ವಾರ ರಜೆ ಹಾಕಿ ಬೆಂಗಳೂರಿಗೆ ಹೋಗ್ತೀನಿ. ನೀನು ಆಗ ಪ್ರಕಾಶ್ ಮನೆಗೆ ಹೋಗಿ ಶಾರದವನ್ನು ಅತ್ಯಾಚಾರ ಮಾಡಿ ಸಾಯಿಸು. ಅದು ಪ್ರಕಾಶ್ ಮಾಡಿದ್ದೆ ಅಂತ ಸುದ್ದಿ ಮಾಡು. ಆಗ ಪ್ರಕಾಶ್ ಪಾಲ್ಗೆ ಸೆರೆ ಬಂಧನ, ಈ ಶಾರದಾಳ ಪಾಲ್ಗೆ ಸ್ಮಶಾನ, ಗೀತಾ ಶಿವಪ್ಪಳ ಪಾಲಿಗೆ ವ್ಯಸನ, ನಮಗೆ ಸಂತೋಷದ ಸುದಿನ. ಹೇಗಿದೆ ಈ ಜಯಸಿಂಹನ ಐಡಿಯಾ? ಗುಡ್ ಜಯಸಿಂಹ, ಗುಡ್. ಕ್ರಿಮಿನಲ್ ಐಡಿಯಾ ಸರದಾರ ಎಂದರೆ ನೀನೆ. ನೀನು ನಮ್ಮ ಜೊತೆ ಸೇರಿರುವುದು ನಮಗೆ ನಾಲ್ಕಾನೆಯ ಬಲ ಬಂದಂತಾಗಿದೆ. ಇನ್ನು ಮುಂದೆ ನಮ್ಮನ್ನು ಯಾರು ಏನು ಮಾಡಲಾಗುವುದಿಲ್ಲ. ನಾಗರಾಜ್, ನೀನು ಈ ಜಯಸಿಂಹ ಹೇಳಿದ ಹಾಗೆ ಮಾಡು. ಬಹುದಿನಗಳ ಚಪಲವು ತೀರುತ್ತದೆ, ಅಂದುಕೊಂಡ ಆಸೆಯೇ ನೆರವೇರುತ್ತದೆ. ಎಸ್ ಪಟೇಲ್, ಎಸ್, ಹಾಗೆಯೇ ಮಾಡುತ್ತೇನೆ. ಶಾರದಾ, ಈ ರಾಕ್ಷಸನ ಜೊತೆ ಬೆರೆಯುತ್ತೀಯ? ಬಂಧನಕ್ಕೆ ಸಿಲುಕಿ ನೀನು ಮಾಡಿದ ಅವಮಾನಕ್ಕೆ ಸೇಡು, ನಿನ್ನ ಜೀವನಕ್ಕೆ ನೇರ ಸುಡುಗಾಡು. ಪ್ರಕಾಶ್ ಜೀವನ ಅಲ್ಲಿಂದ ಬರಡು ಬರಡು ಬರಡು. ಹೇಗಿದೆ ಈ ಮೂವರ ಖಳನಾಯಕರ ಏರ್ಪಾಡು?
ಮಿಸ್ಟರ್ ಜಯಸಿಂಹ, ನೀನು ಕೊಟ್ಟ ಸಂತೋಷದ ವಿಷಯಕ್ಕೆ ಹಾಗೂ ನಮ್ಮ ಜೊತೆ ಸೇರಿದ್ದಕ್ಕೆ ನಿನಗೊಂದು ಬಹುಮಾನವಿದೆ ಜಯಸಿಂಹ. ಅದೇನ್ ಪಟೇಲ್? ಜಯಸಿಂಹ, ನಿನಗೆ 50 ಲಕ್ಷ ರೂಪಾಯಿ ಫೋನ್ ಪೇ ಮಾಡಿದ್ದೀನಿ, ನೋಡ್ಕೋ. ಓ, ಥ್ಯಾಂಕ್ ಯು ಮಿಸ್ಟರ್ ಶಂಕರ್ ಪಾಟೀಲ್ ಅಂತ ತ್ಯಾಗರಾಜ್. ನನಗೆ ಗೊತ್ತಾಗುತ್ತೆ, ನಾನು ಬರ್ತೀನಿ. ಇರು ಜಯಸಿಂಹ, ಇರು. ಏನ್ ಪಟೇಲ್? ಜಯಸಿಂಹ, ನೀನು ನನ್ನ ಕೇಳಿದೆಯಲ್ಲ, ಆ SP ಸಿಂಹನನ್ನು ಕೊಂದಿದ್ದು ಯಾರು ಅಂತ. ಆ SP ಸಿಂಹನನ್ನು ಕೊಲ್ಲುವುದಕ್ಕೆ ಆ ರೌಡಿ ಭದ್ರನಿಗೆ ಸುಪಾರಿ ಕೊಟ್ಟಿದ್ದು ನಾನು. ಅದಾದ ಮೇಲೆ ರೌಡಿ ಭದ್ರನನ್ನು ಕೊಂದಿದ್ದು ನಾನು. ಇರ್ಲಿ ಬಿಡಿ ಪಟೇಲ್, ಅಷ್ಟೇ ತಾನೆ? ಅಷ್ಟೇ ಅಲ್ಲ ಜಯಸಿಂಹ, ನನ್ನ ವಿಷಯನೂ ಕೇಳು. ಹೇಳ್ತಾ ರಾಜ್, ಆ ಬಡ ರೈತ ಶಿವಪ್ಪನ 4 ಜನ ಹೆಣ್ಣು ಮಕ್ಕಳ ಗಂಡಂದಿರನ್ನು ಚಿತ್ರ ವಿಚಿತ್ರವಾಗಿ ಸಾಯಿಸಿದ್ದು ನಾನೇ. ಅಷ್ಟೇ ಏಕೆ ಜಯಸಿಂಹ, ಇನ್ನು ಬೇಕಾದಷ್ಟು ಕೊಲೆಗಳನ್ನು ಮಾಡಿದ್ದೇನೆ, ಮಾಡಿಸಿದ್ದೇನೆ ಕೂಡ. ಪಟೇಲ್ ಅಂಡ್ ತ್ಯಾಗರಾಜ್, ಭೂಮಿಗೆ ಬಾರಾದವರಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದೀರಿ. ಹಾಗೆ ಶಾರದಾಳಿಗೆ ಒಂದು ಗತಿ ಕಾಣಿಸಿ, ನನಗೆ ಗೊತ್ತಾಗುತ್ತೆ. ನಾನಿನ್ನು ಬರ್ತೇನೆ. ಓ ಗಾಳಿ ಎಗರಾಡಿದ ಜಯಸಿಂಹ, ಇಂದು ನಮ್ಮ ಕೈಗೊಂಬೆ ಕಾನೂನು ಎಂಬ ಪದ ಬಿದ್ದೋಯಿತು ನಮ್ಮ ಕಾಂಚನದ ಮುಂದೆ. ಯಾರ ಆಟವೂ ನಡೆಯಲಾರದು ಈ ನಮ್ಮ ಅಧಿಕಾರ ಆಡಳಿತದ ಮುಂದೆ. ಬರುವ ಮುಂದಿನ ಚುನಾವಣೆಯಲ್ಲಿಯೂ ಗೆಲುವು ನಮ್ಮದೇ, ನೀವೇ ನೋಡಿ ಮುಂದೆ. ಎಸ್ ಪಟೇಲ್, ಹೋಗೋಣ ನಡಿ. ಚಿಂತೆ ಮಾಡ್ತೀಯಾ? ಬಾರದರ ಬಗ್ಗೆ ಚಿಂತೆ ಬಿಡು, ಬರುವುದರ ಬಗ್ಗೆ ಅಷ್ಟಿದ್ದು ಮಾಡು. ಹರ್ಷ ಇದ್ರೆ ಮಾರ್ಗವು ಸರಿಯಾಗಿ ತೋರ್ತಿದೆಂದು ದೊಡ್ಡವರು ಹೇಳಿಲ್ಲವೇ? ಆಯ್ತು ಗೀತಾ, ನೀನು ಹೇಳಿದ ಹಾಗೆ ಇರೋಕ್ಕೆ ಪ್ರಯತ್ನ ಮಾಡ್ತೀನಿ. ಗೀತಾ, ಅಂದಾಗೆ ಒಂದು ವಿಷಯ, ನಿನ್ನ ಮದುವೆ ಯಾವಾಗ? ನಿನ್ನ ಮದುವೆಗೆ ಮಾತ್ರ ಕರೆಯೋದನ್ನು ಮಾತ್ರ ಮರಿಬೇಡ ಗೀತಾ. ನನ್ನ ನೀನೇ ಇಲ್ಲದೆ ನನ್ನ ಮದುವೆ ಹೇಗೆ ಆಗುತ್ತೆ ಹೇಳು? ಯಾರು ಬರ್ದಿದ್ರೆ ನಡೆಯುತ್ತದೆ, ಆದ್ರೆ ಮದುವೆಗೂ ಗಂಡು ಇರ್ದಿದ್ರೆ ಮದುವೆ ಆಗುತ್ತೆ ಸುರೇಶ್. ಹಾಗಾದ್ರೆ ಮದುವೆ ಗಂಡು ಯಾರು ಗೀತಾ? ನೀನೇ ಸುರೇಶ್. ನಮ್ಮಣ್ಣ ನಮ್ಮಿಬ್ಬರ ಮದುವೆಗೆ ಒಪ್ಕೊಂಡು ಹೋದ್ರು. ಮದುವೆ ಆದ ನಂತರ ನೀನು ಹೇಳುವಂತೆ ವೇದಾಂತ, ನಮ್ಮಿಬ್ಬರ ಮದುವೆ ಆಯ್ತು ಸಿದ್ಧಾಂತ. ಏನು ಗೀತಾ, ಆಗ್ಲೆಲ್ಲ ಕನ್ಸ್ಕೊತಾ ಇದೀಯಾ? ನಿನ್ನ ಅಣ್ಣ ಹೇಳಿದ ಮಾತು ನಾನು ಮರಿತಿಲ್ಲ ಗೀತಾ. ಬೇಡ ಎಂದವರ ಬಾಗಿಲಿಗೆ ನನ್ನ ಎಡಗಲು ಕೂಡ ಇಡುವುದಿಲ್ಲ ಗೀತಾ. ನೀನು ನಿನ್ನ ಮರೆತು ಬಿಡು, ನಾನು ನಿನ್ನ ಬರೀ ಸ್ನೇಹಿತ. ಇದೇ ನಮ್ಮಿಬ್ಬರಿಗೆ ಹಿತ. ಸುರೇಶ್, ಈ ಮಾತನ್ನು ಹೇಳಿದ್ದು ನೀನು ನಮ್ಮಣ್ಣನಿದ್ರಿಗೆ ಅಲ್ಲವೇ? ಅದಕ್ಕೆ ನಮ್ಮಣ್ಣ ತುಂಬಾ ಆಲೋಚನೆ ಮಾಡಿ ನಮ್ಮಿಬ್ಬರ ಮದುವೆಗೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇವರು ಮದುವೆ ಮಾಡದೆ ಹೋದ್ರೆ ಇವರ ಸಂಸಾರ ಹಾಳಾಗುತ್ತೆ ಎಂದು ಮಾಡ್ತಾರೆ ಹೇಳಿ ಅವರು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸುರೇಶ್. ಇದೇನು ಗೀತಾ, ಏನ್ ಹೇಳ್ತಾ ಇದೀಯಾ? ನೀನು ಹೇಳೋದು ನನಗೆ ಒಂದು ತೋರುತ್ತಿಲ್ಲ. ಅದೇನಂತ ಸರಿಯಾಗಿ ಹೇಳ್ಬಾರ್ದಾ? ನೋಡು ಸುರೇಶ್, ನೀನಿಲ್ಲದೆ ಹೋದ್ರೆ ನನ್ನ ಜೀವನ ನರಕ. ನೀನೇ ನನ್ನ ಬಾಯಿನ ಬೆಳಕು. ನೀನಿಲ್ಲದೆ ಹೋದ್ರೆ ನರಕನೇ ನನ್ನ ಬದುಕು. ಅಂತೂ ನನ್ನ ನಿನ್ನ ಪ್ರೀತಿಗೆ ಪ್ರತಿಫಲ ಸಿಕ್ಕಂತಾಯ್ತಲ್ಲ ಗೀತಾ. ಕೈ ಜಾರಿದ ಹೂವು ಮತ್ತೆ ಕೈ ಸೇರಿತ್ತು. ಸುವಾಸನೆ ಬೀರುವ ಮಲ್ಲಿಗೆ ನನ್ನ ಮನಕ್ಕೆ ಅರಳುವ ಸಮಯ ಬಂತು. ಅಂತೂ ನನ್ನ ನಿನ್ನ ಮನಕ್ಕೆ ಸಂತೋಷ ತಂತು ಗೀತಾ, ಸಂತೋಷ ತಂತು. ಹೌದು ಸುರೇಶ್, ನೀವ್ ಹೇಳಿದ ಮಾತು ನಿಜನೇ ಇತ್ತು. ನೀವಿರ್ದೆ ಹೋದ್ರೆ ನನ್ನ ಬದುಕು ನರಕ ಅಂತ ಹೇಳಿದ್ರಲ್ಲ, ಹಾಗೆ ಆಗ್ತಾಯಿತ್ತು ನನ್ನ ಜೀವನ. ನೀವಿದ್ರೆ ನನ್ನ ಬದುಕು ಬೆಳಕು, ನೀವಿಲ್ಲದೆ ಹೋದ್ರೆ ನನ್ನ ಬದುಕು ನರಕ. ಗೀತಾ, ಹಾಗಾದ್ರೆ ಈ ಸಂತೋಷ ಸಮಯಕ್ಕೆ ಏನಿಲ್ವಾ? ಏನ್ ಕೊಡ್ಬೇಕು ನಿಮ್ಗೆ ಹೇಳಿ ಕೊಡ್ತೇನೆ.
ಸುರೇಶ್ ನಡೆಯಿರಿ ಮನೆಗೆ ಹೋಗೋಣ. ಸರಿ ಗೀತಾ, ಹೋಗೋಣ ನಡಿ. ಶಾರದಾ, 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 ಯಾರು? ಓಹೋ, ನೀವ ಸಮಾಜ ಘಾತಕರು. ನಮ್ಮ ಮನೆ ಕಡೆಗೆ ಬಂದ ಕೆಲಸ. ಸಮಯ ಸಾಧಕರು ಸಂಬಂಧಿಕರ ಮನೆಗೆ ಬರಲೇಬೇಕಲ್ಲವೇ ಶಾರದಾ? ಶಾರದಾ, ನಿನ್ನ ಗಂಡ ಮಾಡುತ್ತಿರುವ ಒಳ್ಳೆಯ ನಿಷ್ಠೆಯ ಕೆಲಸಕ್ಕೆ ಒಂದು ಬಹುಮಾನ ಕೊಡಲೇಬೇಕಲ್ವಾ ಶಾರದಾ? ನಿಮ್ಮಂತ ನೀಚರ ಬಹುಮಾನದ ಅವಶ್ಯಕತೆ ನನಗಿಲ್ಲ. ಬೆಂಕಿ ಹಚ್ಚಿಯ ನಿಮ್ಮ ಬಹುಮಾನಕ್ಕೆ. ಶಾರದಾ, ಬೇಕಾಗಿಲ್ಲವೆಂದರೆ ಬಿಡುವರ್ಯಾರು ಶಾರದಾ? ನಾವು ಕೊಡಲೇಬೇಕು, ನೀವು ತೆಗೆದುಕೊಳ್ಳಲೇಬೇಕು ಶಾರದಾ. ಶಾರದಾ,
ಈ ಪಾಟೀಲ್ ಕೊಡುವುದು ನನ್ನ ಧರ್ಮ, ತೆಗೆದುಕೊಳ್ಳುವುದು ನಿನ್ನ ಕರ್ಮ. ಎಲ್ಲರ ಮಧ್ಯೆ ಇರುವುದೇ ಈ ಜಗದ ಮರ್ಮ. ಧರ್ಮ ಎಂಬ ಮಾತನ್ನು ದಾರಿ ತಪ್ಪಿಸಿ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ನಾಚಿ ಹೋದ್ರಿ ನಮ್ಮ ಗಂಡು ಜನ್ಮಕ್ಕೆ. ಧರ್ಮವನ್ನು ಅರಿಯದೆ ಹುಚ್ಚುಚ್ಚರಾಗಿ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮ ಮಾತುಗಳಿಗೆ ಬೆಂಕಿ ಹಚ್ಚಬೇಕು. ಆರುವ ದೀಪ ಜೋರಾಗಿ ಉರಿಯುತ್ತಿದೆ, ಉರಿಯಲಿ. ನೀನು ಕೆಲಸ ಮುಗಿಸಿ ಬಾ, ನಾವು ಹೊರಗಡೆ ಇರ್ತೀನಿ. ಬಾ ಶಾರದಾ, ಬಾ. ಇಂದಾದರೂ ಒಂದಾಗೋಣ ಬಾ. ಈ ತ್ಯಾಗರಾಜನೊಂದಿಗೆ ಸೇರು, ನನ್ನ ಕಾಮದಾಸೆಯನ್ನು ಪೂರೈಸು. ಬಾ ಶಾರದಾ, ಬಾ. ಏಯ್! ನಿನ್ನಂತ ಲುಚ್ಚಾಗಳಿಗೆ ಈ ಶಾರದಾ ಎಂದು ದಕ್ಕೋದಿಲ್ಲ. ನಾಯಿಗಳ ಮಾತುಗಳನ್ನು ಕೇಳಿ ನನ್ನ ಗಂಡನಿಗೆ ನಾನೆಂದೂ ಮೋಸ ಮಾಡೋದಿಲ್ಲ. ಈ ಶಾರದಾ ಕಾಲನ ಚಪ್ಪಲಿನ ಕೈಯಲ್ಲಿ ಹಿಡಿಯೋದಕ್ಕಿಂತ ಮುಂಚೆನೆ ಹೊರಟೋಗು ಇಲ್ಲಿಂದ. ಇಲ್ಲವಾದರೆ ಏನು ಮಾಡುತ್ತೀಯ ಶಾರದಾ? ಗಂಡಿನ ಮುಂದೆ ಹೆಣ್ಣಿನ ಆಟ ಏನು ನಡೆಯೋದು? ನಿನ್ನಂತ ಎಷ್ಟೋ ನಾಟ್ಯ ಬಯಾರಿಗಳನ್ನು ನೋಡಿಲ್ಲ ನನ್ನ ರಾಜಕೀಯ ಇತಿಹಾಸದಲ್ಲಿ. ಅಂಥದ್ರಲ್ಲಿ ನೀನು ನನಗ್ಯಾವ ಲೆಕ್ಕ ಶಾರದಾ? ನನಗ್ಯಾವ ಲೆಕ್ಕ? ಹೆಣ್ಣು ಒಲಿದರೆ ನಾರಿ, ಮುಡಿದರೆ ಮಹಾಮಾರಿ. ಮಾರಿ ಎಂತೆಂತ ಮಾರಿಯನನ್ನು ಮಣ್ಣು ಮುಕ್ಕಿಸಿದ್ದೇನೆ. ನನಗೆ ನೀನ್ಯಾವ ಲೆಕ್ಕ ಶಾರದಾ? ನನಗೆ ನೀನ್ಯಾವ ಲೆಕ್ಕ? ಸುಮ್ಮನೆ ಬಂದ ದಾರಿ ಹಿಡ್ಕೊಂಡು ಹೋದ್ರೆ ಸರಿ, ಇಲ್ಲದಾದ್ರೆ ಜಯಸಿಂಹನ್ಗೆ ಫೋನ್ ಮಾಡಿ ನಿಮಗೆ ಕಳಿಸಬೇಕಾಗುತ್ತದೆ. ಹುಷಾರಾಗಿರೋ. ಜಯಸಿಂಹ ಜಯಸಿಂಹ ಈಗ ನಿಮ್ಮ ಮನೆಯವನಲ್ಲ ಶಾರದಾ, ನಿಮ್ಮ ಮನೆಯವನಲ್ಲ. ನಾನು ಹಾಕುವ ಎಂಜಲು ಕಾಸು ತಿನ್ನುವ ನಾಯಿ. ನಾನು ಅವನನ್ನು ಬೆಂಗಳೂರಿಗೆ ಕಳಿಸಿದ್ದೇನೆ. ಅವನು ಬರಲು ಇಲ್ಲ, ಬರಲು ಸಾಧ್ಯವೇ ಇಲ್ಲ. ನಿಮ್ಮಂತ ದುಷ್ಟ ಜನರ ಕೈ ಜೋಡಿಸೋಣಲ್ಲ ಆನನ ಜಯಸಿಂಹಣ್ಣ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲವಾದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಯಾಕಂದ್ರೆ ಅವನು ನಮ್ಮಂತವರ ಉಪಯೋಗಗೋಸ್ಕರ ಇದ್ದಾನೆ ಹೊರತು ನಿಮ್ಮಂತ ಕಾಮಿಷ್ಟ ನಾಯಿಗಳ ಸಹಾಯಕ್ಕಲ್ಲ. ಉಪಾಯ ಉಪಾಯ ಮಾಡುವ ಗಂಡು ಅವನಿಗಿದ್ದರೆ ಸಾವಿಗೆ ಎದರಿ ನಮ್ಮ ಜೊತೆ ಕೈ ಜೋಡಿಸುತ್ತೀರ ಶಾರದಾ? ಕೈ ಜೋಡಿಸಿದ್ದರಲ್ಲ. ಬಾ ಶಾರದಾ, ಬಾ. ಸುಮ್ಮನೆ ನನ್ನನ್ನು ಕಾಕೇರಿಸಬೇಡ, ನನ್ನ ಆಸೆಯನ್ನು ಪೂರೈಸು. ಬಾ ಶಾರದಾ. ಜಿಲ್ಲಾಧಿಕ ಅಧ್ಯಕ್ಷನೆಂದು ಸೊಕ್ಕಿನಿಂದ ಹಾರಾಡೋದ್ರೆ ಕಾಲರು ಚಪ್ಪಲಿಂದ ಹೊರತು ಬುದ್ಧಿ ಕಲಿಸಬೇಕಾಗುತ್ತದೆ. ಹುಷಾರಾಗಿರು. ನೀನು ಬರುವುದು ಬೇಡ, ನಾನೇ ಅತ್ಯಾಚಾರ ಮಾಡುವೆ. ತ್ಯಾಗರಾಜ್, ಯುವರ್ ಅಂಡರ್ ಅರೆಸ್ಟ್. ಪ್ರತಾಪ್, ಎಳೆದುಕೊಂಡು ಬಾ ಈ ಲೋಫರ್ಗಳನ್ನ. ಮಿಸ್ಟರ್ ತ್ಯಾಗರಾಜ್, ನಿಮ್ಮ ಜೊತೆ ಒಡನಾಟ ಮಾಡುವನಲ್ಲ ಈ ಜಯಸಿಂಹ. ಹೇಗಿದೆ ಈ ನನ್ನ ನಾಟಕ? ಪ್ರಕಾಶ್, ನೀನು ಮೊದಲು ಶಾರದಾವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು. ಮಿಸ್ಟರ್ ಜಯಸಿಂಹ, ನನ್ನನ್ನೇಕೆ ಅರೆಸ್ಟ್ ಮಾಡ್ತಿದ್ದೀಯಾ? ನೀನು ಹೇಳಿದಲ್ಲ ಪಾಟೀಲ್, ರೌಡಿ ಭದ್ರನಿಗೆ ಸುಪಾರಿ ಕೊಟ್ಟು ಎಸ್ ಪಿ ಸಿಂಹನನ್ನು ಸಾಯಿಸಿದ್ದು ನಾನೇ ಅಂತ. ಎಸ್ ಪಿ ಸಿಂಹ ನನ್ನ ತಂದೆ.
ನಾನು ಸಿಂಹವರ ಮಗ ಜಯಸಿಂಹ. ನೀವು ಹೇಳಿದ ಎಲ್ಲ ಮಾತುಗಳು ರೆಕಾರ್ಡ್ ಆಗಿದೆ. ಮತ್ತೆ ಈ ಮನೆಯಲ್ಲಿ ನಡೆದುಕೊಂಡ ಪ್ರತಿಯೊಂದು ಮೂಮೆಂಟ್ CCTV ಫುಟೇಜ್ ರೆಕಾರ್ಡ್ ಆಗಿದೆ. ಇನ್ನು ನಿಮ್ಮ ಮಾಟ ನಡೆಯುವುದಿಲ್ಲ ಪಾಟೀಲ್. ಜಯಸಿಂಹ, ಇದು ಒಂದು ಸಲ ನನಗೆ ಕ್ಷಮಿಸಿ ಅವಕಾಶ ಕೊಟ್ಟು ಬಿಡು. ನನ್ನ ತಪ್ಪನ್ನು ತಿದ್ಕೊಳ್ತೀನಿ. ಅಷ್ಟಕ್ಕೂ ಆ ಭದ್ರನನ್ನು, ಆ SP ಸಿಂಹನನ್ನು ಕೊಂದಿದ್ದು ನಾನಲ್ಲ, ಈ ತ್ಯಾಗರಾಜ್. ಏ ಪಾಟೀಲ್, ಏನಂತ ಇದೆಯೋ? ಮಿತ್ರನೆಂದು ನಂಬಿದ್ದಕ್ಕೆ ನೀನು ಮಾಡುವ ಮೋಸ ಇದೇನೋ? ಏ ತ್ಯಾಗರಾಜ್, ಹೇಗಿದ್ರು ನೀನು ಅರೆಸ್ಟ್ ಆಗಿ ಸ್ಟೇಷನ್ಗೆ ಹೋಗ್ತಾ ಇದೀಯಾ? ಹೋಗು, ನಿನ್ನನ್ನ ನಾನು ಬಿಡಿಸ್ಕೊಂಡ್ ಬರ್ತೀನಿ. ನೀನೇ ಏಕೆ ಹೋಗ್ಬಾರ್ದು ಪಾಟೀಲ್? ನೀನೇ ಹೋಗು ಜೈಲಿಗೆ. ಏ ತ್ಯಾಗರಾಜ್, ನನಗೆ ಎದುರು ಮಾತನಾಡುತ್ತಿರುವೆಯ? ಎದುರು ಮಾತನಾಡದ ಅಂತ ಮಿತ್ರ ದ್ರೋಹಿಯನ್ನು ಗುಂಡಿಟ್ಟು ಕೊಲ್ಲಲೇಬೇಕು. ಅಯ್ಯೋ ದೇವರೇ, ನಿನ್ನಂತ ಮೋಸಗಾರನ ಸ್ನೇಹ ಮಾಡಿದ್ದಕ್ಕೆ ನಾನು ಒಳ್ಳೆಯವರ ಸ್ನೇಹ ಮಾಡಲಿಲ್ಲವೆಂಬ ದುಃಖ ನನ್ನನ್ನು ಕಾಡುತ್ತಿದೆ. ನಾವು ಮಾಡಿದ ಮೋಸ, ವಂಚನೆ ಇವೆಲ್ಲವೂ ನಮ್ಮನ್ನೇ ಸುಟ್ಟು ತಿನ್ನುತ್ತಿದೆ. ಅಂದ ಹಾಗೆ ನಾವು ಮೆರೆದು ಉರಿದಾಡಿದಕ್ಕೆ ಆ ದೇವರು ನಮಗೆ ಸರಿಯಾದ ಪಾಠವನ್ನೇ ಕಲಿಸಿದ್ದಾನೆ. ಅದಕ್ಕಾಗಿ ನಾನು ಮಾಡಿದ ಮೋಸಕ್ಕೆ ನಾನೇ ಸಾಯಿಸಿ ಪ್ರತಾಪ್, ಅಂತೂ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಯ್ತು. ಮತ್ತೆ ಈ ಬಾಡಿಗಳನ್ನು ಪೋಸ್ಟ್ ಮಾಡಿ ನಿಮಗೆ ಕಳಿಸಿ. ನಾನು ಶಾರದಾಳನ್ನು ನೋಡಕ್ಕೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಆಯ್ತು ಸರ್. ಕಾವೇರಿ, ಕಾವೇರಿ, ಏನಾಯ್ತವ ಮಗಳ? ಏನಾಯ್ತಿದ? ಹಿಂಗ್ ಮಾಡಕತ್ತಿ ಅಲ್ಲವ ಮಗಳ? ಯಪ್ಪ, ಇದು 3ನೇ ಸಲ ಹಿಂಗ ವಾಂತಿ ಆಗೋದು ನನಗೆ. ನಿಮ್ಮ ಒಂದು ಅಡ್ಡು ಕೊಡಿ. ಮೊದ್ಲೇ ಯವ್ವ, ಮೊದ್ಲೇ ಹೇಳಿದ್ರೆ ಬರೋದ್ ದೊಡ್ಡ ಡಾಕ್ಟರ್ ಅದು ಕರ್ಕೊಂಡ್ ಬರ್ತಿದ್ದಲ್ವ? ಯಪ್ಪ, ಈಗ ಏನಾಯ್ತು? ಕರ್ಕೊಂಡು ಬಾ. ಈಗ ಕರ್ಕೊಂಡ್ ಬರಕ್ ದೂರ ಆಕೈತಿ. ಫೋನ್ ಮಾಡ್ತೀನಿ ತಡೆಯವ. ಎಲ್ಲ ಫೋನ್ ಬಂದ್ಬಿಟ್ಟಾವ ನೋಡವ. ಎಲ್ಲ ಎಲ್ಲಿ ಹೋಗಿ ಮಾಡ್ರಿ, 8 ತನಕ ನಾಟಕ ಮಾಡಿ. ಎಲ್ಲ ಫೋನ್ ಮಾತಾಡ. ಹಲೋ, ಹಲೋ ಡಾಕ್ಟ್ರೆ, ನಾನು ಈ ಕಡೆಯಿಂದ ಮಾತಾಡೋದು. ಸಿಪಾಯಿ. ಏನು ಹೇಳಿ ಸಿಪಾಯಿ? ನಾನು ಡಾಕ್ಟರ್ ಆನಂದ್. ಡಾಕ್ಟ್ರೆ, ನನ್ನ ಮಗಳಿಗೆ ವಾಂತಿ ಆಗ್ತಿದೆ, ಬರ್ತೀರಾ? ಏನು ಸಿಪಾಯಿ, ನಿಮಗೆ ವಾಂತಿನಾ? ವಾಂತಿ ಅಥವಾ 2 ಬೇದಿನ? ಎರಡಲ್ಲ ರೀ, ಬರೀ ವಾಂತಿ ಒಂದೇ ಡಾಕ್ಟ್ರೆ. ಸಿಪಾಯಿ, ವಾಂತಿ ಒಂದನಾ ಎಲ್ಲಾದ್ರೂ ಮಲಿಕೊಂಡಿದ್ದೀರಾ? ಎಲ್ಲಿ ಮಲ್ಕೊಳಕ್ ಆಗತ್ರಿ? ನಾನು 3-4 ಬ್ಯಾಂಕ್ನಾಗ ಕೆಲಸ ಮಾಡ್ತೀನಿ. ಮಕ್ಕಳಕ್ಕೆಲ್ಲ ದಿನ ಒಪ್ಪನೆ ಮಕ್ಕಳದ ಅಷ್ಟೇ. ಸಿಪಾಯಿ, ವಾಂತಿ ಹೇಗಾಗುತ್ತೆ? ಡಾಕ್ಟ್ರೆ, ವಾಂತಿ ಎಲ್ಲನ ಹಿಂದಿಂದ ಬರ್ತಾನ, ಬಾಯಾಗಿಂದ ಆಗ್ತೀರಿ ಡಾಕ್ಟ್ರೆ. ಹಲೋ ಡಾಕ್ಟ್ರೆ, ಬೇಗ ಬರ್ರಿ. ಪತ್ತ ಎಲ್ಲ ಮಾತಾಡ್ತೀನಿ. ಡಾಕ್ಟ್ರೆ, ಅದೇನ ನನ್ನ ಮಗಳ ಕೈ ಕೊಡ್ತನ, ನನ್ನ ಮಗಳ ಮಾತಾಡ್ತಾ ಅದೇನು ಕೇಳ್ಕೋಗಿ ಎಲ್ಲ ಕೇಳ್ಕೊಂಬಿಡ್ ನೀನೆ. ತಾತ, ಅದು ನಾ ಹೇಳ್ಬೇಕು ಕೊಡು ಅಂತೇಳಿ. ಹಲೋ ಎಲ್ರಿ ಕಾವೇರಿ ಅವರೇ? ಯಪ್ಪ, ವಾಂತಿ ಫೋಟೋ ತೆಗಿಟ್ಟಿನಪ್ಪ, ಬಂದ್ ನೋಡ್ಬಾ ಯಪ್ಪ. ವಾಂತಿ ಹೇಗತ್ತಮ್ಮ? ಅದನ್ನ ತೆಗಿಟ್ಟಿನ ಫೋಟೋ ನೋಡಕಂತ ಬಾ ಇಲ್ಲಿ. ಒಂದ್ 5 ನಿಮಿಷ ರೆಸ್ಟ್ ಆಗಮ್ಮ, ನಾನು ಬರ್ತೀನಿ. ಅಲ್ಲಲ್ಲ, ನಾನು ಮಲಿಕೊಂಡಿದ್ದೇನೆ, ಬರ್ತೀನಮ್ಮ. ಆತಪ್ಪ, ಜಲ್ದಿ ಬಾ ಡಾಕ್ಟರ್. ಟೈಮ್ 6 ಆತಪ್ಪ. ಒಗಿತಾರ ಕಲ್ಲು ಮಂದಿ. 6-7 ಆತಪ್ಪ. ಬಾ ಯಪ್ಪ, ಯಪ್ಪ ನಿಂದು ಏ ನಿಮ್ಮವ್ರ ಕಾವೇರಿ, ಮುಗಿಸಾಡು ಸಿಗ್ತಾವ. ನಿನ್ನ ಮಾತು ಕೇಳಿ ಯಾರು ಕಳ್ಳ? ಮಳ್ಳ ಕಳ್ಳಲ್ಲ. ನೀ ಹೇಳ್ಬೇಡ, ಸುಳ್ಳ. ಕಾವೇರಿ, ಏ ನಿಮ್ಮವನ ನಿನ್ನ ಮಾತು ಕೇಳಿ ಶಂಕರ್ ಪಾಟೀಲ್ ಹತ್ರ ಕೆಲಸಕ್ಕೆ ಸೇರಿ ಕಂಬಿ ಎಣಿಸ್ಬೇಕಾಗಿತ್ತ? ಕಾವೇರಿ, ಕಂಬಿ ಎಣಿಸ್ಬೇಕಾಗ್ತತ್ತ. ಮಾವ ಮಾವ
ಪ್ರಾಣೇಶ ಶಂಕರ್ ಪಾಟೀಲ್ ಔಟ್. ನಿಮ್ಮ ತ್ಯಾಗರಾಜ ಔಟ್. ನಮ್ಮ ಶಂಕರ್ ಪಾಟೀಲ್ ಔಟ್. ನಾ ಇಬ್ರು ಗೆಟ್ ಔಟ್ ಮಾಮ, ಗೆಟ್ ಔಟ್. ಕಾವೇರಿನ ಅದಕ್ಕ ಇವನೇ ಕುಂತು ಏನ್ ಮಾಡದಂತ ನಿನ್ನ ಮಗಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಯಾಕಲೆ ಪ್ರಾಣೇಶ ಕಾವೇರಿಗೆ ಏನು ಮಾತಿದ್ದ ಎಲ್ಲ ಮಾತಾಡ್ಸಕ್ ಬಂತಂತೆ ಮಾತಾಡ್ಸ ಮಗನ ಒಳತ್ರ ಶಾನಾಸ್ಪುರಿ ಎಲ್ಲ ನೋಡ್ತಾ ಬಿಡೋಕ್ ಮಾಡ ಹಂಗ ಆಯ್ತು ನೋಡು ಸುಮ್ಮನೆ ನಿಂದಿರ್ತಿಲ್ಲ. ಯಪ್ಪ ಮಾತಾಡ್ಸ್ಲಿ ಬಿಡು. ಅಲ್ಲ ಮಾತಾಡ್ಸಿರ ಮಕ್ಳು ಹಾಕೋಣ ನನಗೆ. ನಿಮಗ ಅದೇ ಬೇಕಾಗಿದೆ ಇಲ್ಲಪ್ಪ ಕೈ ಸಾಕು ಹಾಕಿ ಹೊತ್ತವೆ. ಅಲ್ಲವ ಮಗಳ ಇಲ್ಲಿಗೆ ನಾನು ಕೈ ಕಾಲು ಗತ್ 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 ನೋಡ್ಬೇಕತ್ತೇವ ಡಾಕ್ಟರ್ ಬರಲ್ ತಡಿ ಬೆಳತನ ಒಳಗ ನಾವ್ ಹೆಂಗ್ ತೋರ್ಸ ನಾಟಕ ಮಾಡಿ ಬಂದ್ರು ಡಾಕ್ಟರ್ ಅಲ್ಲರ್ಸಿ ಅಂತ ಬಂದಪ್ಪ ಡಾಕ್ಟ್ರ್ ಎಲ್ಲ ಕೇಳ್ತಪ್ಪ ಒಳಗೆ. ಪೇಷಂಟ್ ಯಾರಿಲ್ಲಿ? ಡಾಕ್ಟ್ರೇ ಇವಳೇ ನೋಡ್ರಿ ನನ್ನ ಮಗಳು ಪೇಷಂಟ್. ನೀವೇ ಏನಾದ್ರು ಮಾಡಿ ವಸಿ ಔಷಧಿ ಕೊಡ್ರಿ ಡಾಕ್ಟ್ರೇ. ಸಿಪಾಯಿ ಸಿಪಾಯಿ ಇಲ್ಲಿ ಡಾಕ್ಟರ್ ನಾವಾ ನೀವಾ? ನೀವೇ ಡಾಕ್ಟ್ರೇ. ಸ್ವಲ್ಪ ಹೊತ್ತು ಬಾಯಿಗೆ ಬೀಗ ಹಾಕಿಕೊಳ್ಳಿ ಸಿಪಾಯಿ. ಇದು ಮುಂಜಾನೆ 6 ಗಂಟೆಗೆ ಬಂತ ಹಸ್ಲಿನ ಈ ಹಣೆ ಬರಕ್ಕೆ ಯಾಕೆ ಬರ್ಬೇಕಪ್ಪ? ಅದು ಹಿನ್ನೆಲೆ ಯಾರ ಮಾತಾಡ್ತಿದ್ರಿಲ್ಲ ಜಲ್ದಿ ಬೇಗ ಮುಗಿಸು ಬೇಯವ ನೀ ಹಂಗ ಮಾಡಿ ಮುಗ್ಸಾಕ ಬಂದಿನಪ್ಪ ಅದಕ್ಕ ಕರೆದ್ರು ಬಂದಿನಿ. 8 ಮನೆಗೆ ಹೋಗಾಗ ಹಾಕಿ ಕೂತ್ಕೊಂಡಳ ಜಲ್ದಿ ಹೇಳು ಸಿಪಾಯಿ. ಇನ್ನೊಂದ್ ಸಿನ್ನ ತೆಕ್ಕ ಹೋಗ್ಬೇಡ ಮನೆಗೆ ಎದ್ದು. ಸಿಪಾಯಿ ಸ್ವಲ್ಪ ಹೊತ್ತು ಬಾಯಿಗೆ ಬೀಗ ಹಾಕಿಕೊಳ್ಳಿ. ಮಧ್ಯ ಮಧ್ಯ ನಿನ್ನದೇ ಮಾತು. ಏನ್ ನಿನ್ ಚೆಕ್ ಮಾಡ್ಲಾ ನಿನ್ ಮಗಳು ಚೆಕ್ ಮಾಡ್ಲಾ? ನನ್ನ ಮಗಳು ಚೆಕ್ ಮಾಡ್ರಿ ಡಾಕ್ಟ್ರೇ. ಸ್ವಲ್ಪ ಬಾಯಿ ಬೀಗಪ್ಪ ಯಾಕೆ ಮಾಡ್ತೀಯ? ಆಯ್ತು ಡಾಕ್ಟ್ರ. ಕೈ 6 ಗಂಟೆಗೆ ಬಂದಿತ್ತು. ಸರಿ ಈ ಮಗುವೆ ತಂದೆ ಯಾರು? ನಾನೇ ಸರ್ ಡಾಕ್ಟ್ರೇ ನಾನೇ. ಏ ಸಿಪಾಯಿ ನಾನು ಕೇಳಿರೋದು ನಿನ್ನ ಮಗಳ ಹೊಟ್ಟೆಯಲ್ಲಿರುವ ಮಗುವ ತಂದೆ ಯಾರಂತ ಸಿಪಾಯಿ. ನನ್ನ ಮದುವೆಗೆ ನನ್ನ ಮಗಳಿಗಿನ್ನ ಮದುವೆನೇ ಆಗಿಲ್ಲಲ್ಲ ಡಾಕ್ಟ್ರೇ. ಶರ ಯಾರು ಅಲ್ರಿ ಇಲ್ಲದ್ರಿ ಪ್ರಾಣೇಶ. ಇದಕ್ಕೆ ಇವನರಿ ಕಾರಣ. ಏ ಪ್ರಾಣೇಶ ಕಾವೇರಿ ನಾನವನಲ್ಲ ಏನಂತ ಎಲ್ಲ ನೋಡಂಕಂಡಿ ಸರ ಇವ ಸುಳ್ಳಾಕತ್ತನ್ರಿ. ಇದಕ್ಕೆಲ್ಲ ಕಾರಣ ಇವನರಿ. ಏ ಪ್ರಾಣೇಶ ಏನ್ ನೀನ್ ಮಾಡಿರೋದು? ನನ್ನ ಕೆಲಸ ಅಂತದಲ್ಲ ಮಮ್ಮ, ಯಾರು ಬೇರೆ ತಡ್ದೈತಿ. ಅಲ್ಲಿ ಮಾತಾಡು. ಇದೇನ್ರಿ ಇದು ಗ್ರಾಚಾರ? ಪಂಡಪಲ್ಲಿ ಸೆಟ್ ಹಂಗ ಸೆಟ್ರ ಅಂಗಡಿಯಾಗ ಸಕ್ರಿ ಶಾಂಪಲ್ ನೋಡಕ್ ಹೋದ್ರ 1 ಕ್ವಿಂಟಲ್ ಸಕ್ರಿ ಕಳ್ತಾನ ಆರೋಪ ನಮ್ಮ ಮೇಲೆ ಬಂದಂಗ ಐತಲ್ರಿ, ನಮ್ಮ ಮೇಲೆ ಬಂದಂಗ ಐತಿ. ಗಣೇಶೇ ಡಾಕ್ಟ್ರೇ ಕಂಗ್ರಾಚುಲೇಷನ್, ನೀವು ತಂದೆ ಆಗುತ್ತಿದ್ದೀರಾ. ಡಾಕ್ಟ್ರೇ ಯಾರ್ದೋ ಪಾಪನ್ನ ನನ್ನ ಪಾಪ ಅಂತಲ್ರಿ ಡಾಕ್ಟ್ರೇ. ನಿಮಗೂ ಪಾಪ ಸುತ್ತಿಗೆ ಬಿಡ್ತತೆ ಡಾಕ್ಟ್ರೇ, ನಿಮಗೂ ಪಾಪ ಸುತ್ತಿಗೆ ಬಿಡ್ತತೆ. ಸಿಪಾಯಿ ಡಾಕ್ಟ್ರೇ ಏಕೆ ಏನಾಯ್ತು? ಗುಡ್ ಲಕ್. ನೀವು ಕಷ್ಟಪಡಬೇಡಿ, ನೀವು ತಾತ ಆಗುತ್ತಿದ್ದೀರಾ. ಅಯ್ಯೋ ನಿಮ್ ತಾತ ಮನೆ ಹಾಳಾಗೋಗ. ನನ್ನ ಮಗಳಿಗಿನ್ನ ಮದುವೆನ ಆಗಿಲ್ಲ ಡಾಕ್ಟ್ರೇ. ಊರಾಗಿನ ಜನ ಕೇಳಿದ್ರೆ ನಾನು ಏನಂತ ಹೇಳಿ ತಲೆ ಎತ್ತಿ ಮೇರದ ಸಿಪಾಯಿ ತಲೆ ತೆಗ್ಗಿಸಿ ಹೊತ್ತು ಬಂತಲ್ರಿ ಡಾಕ್ಟ್ರೇ. ಸಿಪಾಯಿ ಖುಷಿ ಪಡಿ. ಎಷ್ಟೋ ಜನರಿಗೆ ಮದುವೆ ಆಗಿ ಸಿಪಾಯಿ ಖುಷಿ ಪಡಿ. ಸಿಪಾಯಿ ಖುಷಿ ಪಡಿ. ಎಷ್ಟೋ ಜನರಿಗೆ ಮದುವೆ ಆಗಿ 5 ವರ್ಷ 10 ವರ್ಷ 15 ವರ್ಷ ಆಗಿದ್ದರು ಮಕ್ಕಳು ಆಗಿರುವುದಿಲ್ಲ. ನಿನ್ನ ಮಗಳಿಗೆ ಮದುವೆಕ್ಕಿಂತ ಮುಂಚಿತ ಬಾಕಿ ಹೊಟ್ಟೆ ಬರ್ಷ ಬಿಡೋಯಪ್ಪ. ಡಾಕ್ಟ್ರೇ ದಯವಿಟ್ಟು ನಿಮ್ಮ ಕೈ ಮುಗಿ ಕೇಳ್ತಿ ಇಲ್ಲಿಂದ ತೊಲಗಿ ಡಾಕ್ಟ್ರೇ. ಸಿಪಾಯಿ ರೊಕ್ಕ ಇಲ್ಲ, ಪಾಸ್ಬುಕ್ ಹಾಕೊಂಡು ವಾಟ್ಸಾಪ್ ಹಾಕೊಂಡು ರೊಕ್ಕ ನಡಿ ಫಸ್ಟ್ ಡಾಕ್ಟ್ರೆ. ಸಿಪಾಯಿ ಮಗಳು ಇಲ್ಲ ಮೊಮ್ಮಗಳು ಬಿಟ್ರೆ ನಾಮ್ ಕರೆಯೋದು ಮರಬೇಡಪ್ಪ. ಯಪ್ಪ ಬಾಣ್ಲಿ ನಡಿ ಬಂದು ಹೆಸರು 6 ಗಂಟೆ ಆಯ್ತು ಅಂತ ಅಂತೀನಿ. ಯಪ್ಪ ಅಲ್ಲ ಇದು ನನಗೂ ಹೊಸದಲ್ಲ. ಇದೆಲ್ಲ ಹೆಂಗಾಯ್ತವ ಮಗಳ? ಏ ಹೊಸದ ನನಗಿದೆ. ತಡಿ ಯಾರನ್ನ ಕೇಳೋದು ತಡಿ ಬರ್ಲಿ ಕೇಳ್ಕೊಂಬಾರವ. ಆ ಹೊಸರಾಗ ಕಾಯಿ ಕೊಂಚ್ಕರ್ ಕೇಳ್ಬಿಡವ ಎಲ್ಲ ಡೀಟೇಲ್ ಆಗಿರ್ತಾನ. ಏ ಪ್ರಾಣೇಶ ಮಮ್ಮ ಹಾಳು ಮಾಡ್ಬಿಟ್ಟಿರಲ್ಲ ಯಪ್ಪ ನನ್ನ ಮರ್ಯಾದನ. ಮಮ್ಮ ನಾನು ಬಂಗಾರದಂತ ಹುಡುಗ ಮಮ್ಮ, ಬಂಗಾರದಂತ ಹುಡುಗ. ನಿನ್ನ ಮಗಳನ್ನ ಪಾತಲಿಂದ ಸುಳಿಗೇನು
ಆದ್ದರಿಂದ ಸುಳಿಗೆ ನೀವು ಏನೇನು ಮಾಡಿಲ್ಲ, ಏನೇನು ಮುಟ್ಟಿಲ್ಲ, ಆದ್ರೂ ಮಗುವಾಗಲಿ ಹೆಂಗ್ ಸಾಧ್ಯ ಮಾಮ? ನನ್ನ ಮಗಳು ಮಾತಾಡ್ಸೋ ಮಕ್ಕಳಾತವನ್ಲ ನೀನು ಮುಟ್ಲಾರ್ದಂಗೆ ಮಕ್ಕಳು ಹೆಂಗ ಬಲೆ ಮಾಡಿದೆ ಲೇ ಪ್ರಾಣೇಶ? ಏನೋ ಅಕ್ಕನ ಮಗ ಇರ್ಲ ಬಿಡ ಅಂತ ಕರ್ಕೊಂಬಂದು ಆಟ ಕುಡಿಸಿ ಜೀವನ ಮಾಡ್ಕೊಂಡು ಇರ್ಲ ಬಿಡ ಅಂತ ಬಿಟ್ರ ಇವ್ ನನ್ನ ಮಗಳನ್ನ ಒಳಗಿಂದೊಳಗೆ ಮಾಡಿಬಿಟ್ಟ. ಮಾಮ ಆ ನನ್ನ ಮಗ ಜಗದೀಶಿಂದೆ ಈ ಕೆಲಸ, ಆ ನನ್ನ ಮಗ ಜಗದೀಶಿಂದೆ ಈ ಕೆಲಸ. ಕಾವೇರಿಯ ಪಾಪಕ್ಕೆ ಆ ಪಾಪಿಗೇಡಿ ಮಗನೇ ಕಾರಣ, ಪಾಪಿಗೇಡಿ ಮಗನೇ ಕಾರಣ. ಸಂತೋಷಕ್ಕೆ ಆಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ನಡೆದು, ಕುಣಿದು ತಾಳಕ್ಕೆ ನಡೆದು ತನ್ನಂತ ಸಂತೋಷಕ್ಕೆ ಆಡು ಸಂತೋಷಕ್ಕೆ. ಎಲ್ಲರಿಗೂ ಹೊಟ್ಟೆ ಬಿಡಕ್ಕೆ ಸಂತೋಷಕ್ಕೆ ಅಂತ ಯಾಕಲೇ ಪ್ರಾಣೇಶ, ಯಾಕಲೇ ಜಗದೀಶ ಸಂತೋಷದಿಂದ ಆಡಾಡಕತ್ತಿಯಲ್ಲ? ಏನ್ ಸಮಾಚಾರ? ನಮ್ಮೂರಾಗ ವಿನಾಯಕ ಸಂಘದ ಲಾಟ್ರಿ ಹೊಡಿತೇನ ಜಗದೀಶ? ಮಮ್ಮ ಹಾಡು ಸಂತೋಷವಾಗೈತೇನ? ದುಃಖ ಕಾಣೇನ? ಇದು ಯಾರೋ ಬರೆದ ಕಥೆಯೋ, ನಿನಗಾಗಿ ಬಂದ ವ್ಯಥೆಯೋ. ಮಮ್ಮ ಜಗ್ಗು ನಮ್ಮ ಸೂಟ್ ಆಗತ್ ನೋಡು ಮಾಸ್ತರ್ ಅದು. ಮಾಮ ಈಗ ಬಂದ್ ನೋಡು, ಕೇಳು ಯಾರ್ದು ಇದು ಪಾಪ ಅಂತ. ಇವಾಗ ಬಂದ್ ನೋಡು. ಅಲ್ಲಲ್ಲಿ ಜಗ್ಗ, ನನ್ನ ಮಗಳ ಕಾವೇರಿನ ಪ್ರೀತ್ಸೋ ನಾಟಕ ಆಡಿ ಮದುವೆಕ್ಕಿನ ಮುಂಚೆಗೆ ಹೊಟ್ಟಲ ಭಾಗ್ಯ ತಂದಿಟ್ಕೊಳ್ಳಿ ಅಪ್ಪ. ಏ ಜಗ್ಗ, ನನ್ನ ಮಗಳಿಗೆ ಇವಾಗ 3 ತಿಂಗಳಲ್ಲಿ ಮಂಜೂರು ಮಾಡಿ. ಹೌದು ಮಮ್ಮ, ಮಮ್ಮ ನನಗೆ ಮಾವಿನಕಾಯಿ ಬೇಕು. ನಾಳವಾಗ ಏನ್ ಏ ಅಪ್ಪ ಸುಮ್ಮನೆ ಏ ಕಾವೇರಿ, ಏನಪ್ಪ? ನಿನಗೆ ಮಾವಿನಕಾಯಿ ಅಲ್ಲ, ಮಾವಿನಕಾಯಿ ತರ್ತೀನಿ, ಹುಣ್ಸೆಕಾಯಿ ತರ್ತೀನಿ, ಪಟ್ನಿಂಚಕಾಯಿ ತರ್ತೀನಿ, ಎಲ್ಲ ತರ್ತೀನಿ. ನೋಡು ಮಾಮ, ಏ ಮಾಮ, ಏ ಸಿಪಾಯಿ ಮಾಮ, ನನಗೆ ಒಬ್ಬ ಸ್ವಾಮೀಜಿ ಹೇಳಿದ್ದ, ಲೇ ಜಗ್ಗು ನಿನಗೆ ಮದುವೆ ಆದ ಮೇಲೆ ಮಗು ಆಗಲ್ಲ ಅಂತ ಹೇಳಿದ್ದ. ಅದಕ್ಕೆ ಮಾಮ ಮದುವೆಗೆ ಮುಂಚೆ ನಿನ್ನ ಮಗಳಿಗೆ 3 ತಿಂಗಳ ಪ್ರಯತ್ನ. ಅಲ್ಲಲ್ಲಿ ಜಗ್ಗ, ಅವನ್ಯಾರೋ ಮನೆ ಮಾತು ಕೇಳಿ ಎಂತ ಕೆಲಸ ಮಾಡಿಬಿಟ್ಟಿಲ್ಲ ಅಪ್ಪ. ಆಗಿಬಿಟ್ಟಿಲ್ಲ ಮದುವೆಕಿನ ಮುಂಚೆ ಅಪ್ಪ. ಏನೋ ಪ್ರಯತ್ನ ಮಾಡ್ಬೇಕಲ್ಲ ಮಾವ. ಏ ಪ್ರಾಣೇಶ, ಮಾಮ ಪ್ರಾಣಿ ಮಾಮ ಎಲ್ಲ ಮರ್ತು ಬಿಟ್ಟು ನನ್ನ ಮಗಳ ಮದುವೆ ಮಾಡಿಕೊಂಬಿಡಪ್ಪ. ಅಪ್ಪ ಮಾಮ ನಿನ್ನ ಮಗಳ ಸವಸ ಬೇಡ, ಆ ಕಾವೇರಿ ಸವಸ ಬೇಡ, ಆ ಜಗದೀಶ್ ನನ್ನ ಮಗನಂತೂ ಮದ್ವೆ ಸಮಸ್ಯೆ ಬೇಡ. ರಾಜಕುಮಾರಿ ಏನಿಲ್ವ ಮಾವ? ರಾಜಕುಮಾರಿ ಏನಿಲ್ವ ಮಾವ? ಏನಂತ ನಿನ್ನ ಮಗಳು ಬಾಡಿ ಹೋದವು ಮವ, ನಿನ್ನ ಮಗಳು ಬಾಡಿ ಹೋದವು. ಬಾಡಿ ಹೋಗಲ್ ಬಿಡಲಿ, ಒಸಿ ನೀರ್ ಹಾಕ ನೋಡೋಣ. ನೀರ್ ಹಾಕಿಲ್ಲ ನಾನ. ಮಮ ನಿನ್ನ ಮಗಳಿಗೆ ನೀರು ಹಾಕೋದು ಬೇಡ, ಬಾಡಿ ಹೋದವು ಅರೋದು ಬೇಡ, ನಾನು ಬೀರ್ ಕುಡಿಯೋದು ಬೇಡ, ದೇವದಾಸ ಆಗೋದು ಬೇಡ. ಆ ಅಂಡ್ರ ದೇವಕ್ಷ ನನ್ನ ಮಗ ಜಗದೀಶದೆಲ್ಲ ಮುಂಡು ಮಾಸು ಮವ, ಮುಂಡು ಮಾಸು. ಲೇ ಜಗ್ಗ ಯಪ್ಪ, ಜಗ್ಗ ಮಾಮ ನನ್ನ ಮಗಳಿಗೂ ನಿನಗೂ ಮದುವೆ ಕಣ್ಣ ಮದುವೆ. ಯಾರು ಬೇಡ ಮಾಮ, ಈ ಸಂತೋಷದ ವಿಷಯ. ತಾಂಬರ್ಲಿ ಪ್ರಾಣೇಶ. ಲೇ ಪ್ರಾಣೇಶ, ಕಾವೇರಿಗೆ ಯಾವ 3 ತಿಂಗಳಲ್ಲೇ, ಯಾವ 3 ತಿಂಗಳಿಲ್ಲ. ಹಂಗ ಸುಮ್ಮನೆ ನಾಟಕ ಮಾಡಿದ್ದು. ನಮ್ಮಪ್ಪ ಮದುವೆ ಮಾಡ್ಲಿಕ್ಕೆ ನಾಟಕ ಮಾಡಿವಿ. ನಿಮ್ಮಪ್ಪಗ ಆ ಫಿಟ್ಟಿಗೆ, ನನಗೆ ಆ ಫಿಟ್ಟಿಗೆ. ಕಾವೇರಿ ಕೊಂಚಿಗೆರಿಗಿಂತ ದೊಡ್ಡಕ್ಕೆಲ್ಲ ನೀನು, ಆ ಬಾದಾಮಿಗೆ ದೊಡ್ಡಕ್ಕಿ, ಆ ಜಗತ್ತಿಗೆ ದೊಡ್ಡಕ್ಕಿ ಕಾವೇರಿ, ಆ ಜಗತ್ತಿಗೆ ದೊಡ್ಡಕ್ಕಿ. ಯವ್ವ ಬರ್ತಿರವ? ಹೋಗ್ಯಪ್ಪ, ಬೆಳಕಾತು ಹೋಗ್ಯಪ್ಪ. ಬರ್ತವ. ಲೇ ಜಗ್ಗ, ಲೇ ಜಗ್ಗ.
ಹೋಗ್ ಮಾತಾಡ್ತಿ ಹೋಗು